ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷ ಮಾಮಿ. ಇದು ಮಹಾಮೃತ್ಯುಂಜಯ ಮಂತ್ರ. ಈ ಮಂತ್ರದ ಅರ್ಥ ಏನಪ್ಪ ಅಂತ ಹೇಳಿದರೆ, ಇದು ಮೃತ್ಯುವನ್ನು ಜಯಿಸುವಂಥ ಮಂತ್ರ. ಈ ಮಂತ್ರದ ವಿಶ್ಲೇಷಣೆಯನ್ನು ಇಲ್ಲಿ ನಾನು ತಿಳಿಸಿಕೊಡ್ತಾನೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ. ಇಲ್ಲಿ ಸುಗಂಧಿಂ ಅಂತಂದರೆ ಸುಗಂಧ, ಪುಷ್ಟಿವರ್ಧನ ಅಂತಂದರೆ ಪರಿಪೂರ್ಣವಾದ ಮಂತ್ರ. ತ್ರ್ಯಂಬಕಂ ಅಂತಂದರೆ ಮೂರು ಕಣ್ಣಿನ ಶಿವ. ಸುಗಂಧದಿಂದ ದೇಹದಿಂದ ಕಂಪ್ಲೀಟ್ ಆಗಿರುವಂಥ ಶಿವನನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನಂತ ಹೇಳಿ, ಉರ್ವಾರುಕಮಿವ ಬಂಧನ ಮೃತ್ಯುರ್ಮೋಕ್ಷ ಮಾಮೃತ. ಉರ್ವಾರುಕಮಿವ ಅಂತಂದರೆ ಒಂದು ಹಣ್ಣು ಹೂವಾಗಿ ಆಮೇಲೆ ಹಣ್ಣಾಗಿ ಒಂದು ಬಳ್ಳಿಯಿಂದ ಬೇರೆ ಆಗುತ್ತೆ. ಅದೇ ರೀತಿ ಬಂಧನಾನ್ ಮೃತ್ಯುರ್ಮೋಕ್ಷ ಅಂತಂದರೆ ಮೃತ್ಯು ಅನ್ನೋ ಬಂಧನೆಯಿಂದ ನಾನು ಬೇರೆ ಆಗಬೇಕು ಅಂತ ಹೇಳಿ ಆ ಶಿವನಲ್ಲಿ ಅರ್ಪಣೆ ಮಾಡಿಕೊಳ್ತೀನಿ. ಇದರ ಅರ್ಥ ನೈಸರ್ಗಿಕವಾದಂಥ ಸಾವನ್ನ. ಇದರ ಅರ್ಥ ಅಂಧಕಾರ. ಅಂಧಕಾರ ಅಂದರೆ ನಿಮ್ಮಲ್ಲಿರುವಂಥ ನೋವು, ಅಧೈರ್ಯತನ, ಸೊಕ್ಕು, ಕೆಟ್ಟ ಕರ್ಮಗಳು, ಇದೆಲ್ಲವೂ ಕೂಡ ಅಂಧಕಾರ ಅಂತ ನಾನು ಹೇಳ್ತೀವಿ. ಇದನ್ನ ಪ್ರತಿ ಸೋಮವಾರ 108 ಬಾರಿ ಜಪಿಸಿ ಆ ಶಿವನನ್ನು ಆರಾಧನೆ ಮಾಡೋದ್ರಿಂದ ಈ ಅಂಧಕಾರದಿಂದ ಮುಕ್ತಿ ಆಗ್ತೀನಿ. ಯಾರಿಗೆ ಭಯದ ವಾತಾವರಣ ಇದೆ, ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಾವೆ, ಆಮೇಲೆ ಮತ್ತೆ ಏನೋ ಒಂದು ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತದೆ, ಮೈಂಡ್ ಡಿಸ್ಟ್ರಾಕ್ಷನ್ ಆಗ್ತಾ ಇರ್ತದೆ, ಅಂಥವ್ರು ಇದನ್ನು ಜಪ ಮಾಡೋದ್ರಿಂದ, ಇದನ್ನು ಜಪ ಮಾಡ್ತಾ ಮೆಡಿಟೇಷನ್ ಮಾಡೋದ್ರಿಂದ ಈ ಎಲ್ಲ ಕಷ್ಟಗಳಿಂದ ದೂರ ಆಗ್ತದೆ. ಅದಕ್ಕೆ ಈ ಮಹಾಮೃತ್ಯುಂಜಯ ಮಂತ್ರ ಬಹಳ ಒಳ್ಳೆಯ ಮಂತ್ರ. ಅದಾದ ನಂತರ ಶಿವನನ್ನು ಹತ್ತಿರ ಮಾಡಿಕೊಳ್ಳಲಿಕ್ಕೆ, ಅಂಧಕಾರವನ್ನು ದೂರ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥ ಮಂತ್ರ ಅಂತ ನಾವು ಹೇಳೋದು. ನಮಸ್ಕಾರ.